ಬಂದಿರೋ ಆದ್ರೂ ಸಹ ಇಂದು ಬಂದಿಲ್ಲ. ಮನೆ ಸಚಿವರಿಗೆ ಹೇಳ್ತೀನಿ ನಾನು, ನಿಮ್ಮ ಸಂಬಂಧಿಕರನ್ನ ಮೊದಲು ತೆಗೀರಿ, DHO ಇಲ್ಲ. ನಿಮ್ಮ ಸಂಬಂಧಿಕರು ಇಟ್ಕೊಂಡು ನೀವೇನ್ ಕೆಲಸ ಮಾಡ್ಸಕತ್ತಿದೆ ಜಿಲ್ಲೆನಲ್ಲಿ? ಆರೋಗ್ಯ ಇಲಾಖೆ ಮನೆ ಸಚಿವರೇ ದಯಮಾಡಿ ಜನಗಳ ಬಗ್ಗೆ ಕಾಳಜಿ ವಹಿಸಿ. ನೋಡಿ ಎಷ್ಟು ಜನ ಕೂತಿದ್ದಾರೆ ಬೆಳಿಗ್ಗೆ. ನಮ್ಗೆ ಎಷ್ಟೊತ್ತು ಬಂದಿದ್ರು? 8:30 ಬಂದ್ರಿ ನೀವು? 7 ಗಂಟೆಗೆ ಬಂದಿದ್ದಾರೆ. 8:30 ಬಂದಿರಮ್ಮ ನೀವು? 8:30 ಬಂದಿದ್ದಾರೆ. ವೈದ್ಯರು 9 ಗಂಟೆಗೆ ಬರಬೇಕು. ನೋಡಿ ಈಗ ಸಮಯ ಎಷ್ಟಾಗಿದೆ? 9:30 ಆಗಿದೆ. ಬನ್ನಿ ಒಳಗಡೆ. ಯಾರು ಒಬ್ಬರಿದ್ದಾರೆ? ಯಾರು ಇಲ್ಲ. ಪೇಷಂಟ್ಗಳು ನಳ್ತಾ ಇದ್ದಾರೆ. ಯಾರು ಕೇಳೋದು? ಈ ಸರ್ಜನ್ ಇವರು ಇಲ್ಲ, ಇಲ್ಲಿ ಕಾಯ್ತಿದ್ದಾರೆ. ಇಲ್ಲಿ ಮೂಳೆ ಡಾಕ್ಟ್ರು ಅವರು ಇಲ್ಲ. ಆಡಳಿತಾಧಿಕಾರಿ ಕೇಳಿದ್ರೆ ಬರ್ತಾ ಇದ್ದೀನಿ ತೆಂಡೆಕೆರೆ ಹತ್ರ ಇನ್ನೂ ಅಂತಾರೆ. ಅವ್ರ ಡ್ಯೂಟಿ ಇರೋದು 9 ಗಂಟೆಗೆ 10 ನಿಮಿಷ ಮುಂಚೆ ಇರಬೇಕು. ಮೇಂಟೆನೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಯಾರು ಕೆಲಸ ಮಾಡ್ತಾರೆ? ನಾವು ಕೇರ್ಪೇಟೆ ಹಾಸ್ಪಿಟಲ್ 8 CEO ಆ ಮೇಡಮ್ ಇನ್ನು ತೆಂಡೆಕೆರೆ ಹತ್ರ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. ಅವರೇ ಸಮಯಕ್ಕೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ಸೋದೇನೋ? ನೋಡಿ ಅಲ್ಲಿ 3 ಜೊತೆ 3 ಕೌಂಟರ್ ಒಬ್ಬರು ಡಾಕ್ಟರ್ ಇಲ್ಲ. ಬನ್ನಿ ಸರ್, ಎಷ್ಟೊತ್ತು ಬಂದಿದ್ದೀರಾ ನೀವು? 8:30. ಏನ್ ತೋರಕ್ ಬಂದಿದ್ದೀರಾ? ಆಪರೇಷನ್ ಬೆಲ್ಟ್ ಆಪರೇಷನ್ ಆಗಿತ್ತು. ಇವರು JP ಸರ್ ಮಾಡಿದ್ರು. ಒಂದ್ ನಿಮಿಷ ಇರಿ. ನೋಡಿ ಸ್ನೇಹಿತರೆ, ನಮ್ಮ ಕೇರ್ಪೇಟೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ಹಾಸ್ಪಿಟ್ಲ್ ಪರಿಸ್ಥಿತಿ ನೋಡಿ ಯಾವ ತರ ಇದೆ ಅಂದ್ರೆ, ಯಾರು ಬಂದ್ಬಿಟ್ರೆ ಇಲ್ಲಿ ಏನಾರು ಹುಷಾರಿಲ್ಲ ಅಂತ ಬೆಳಗ್ಗೆ 10 ಗಂಟೆಗೆ ಬಂದ್ರು ಡಾಕ್ಟರ್ ಇರಲ್ಲ. ಇಲ್ಲಿ ಎಲ್ಲ ಕದ ಹಾಕಿರ್ತಾರೆ. 8 ಗಂಟೆಗೆ ಬಂದು ಕೊಟ್ಟಿದ್ದೀರಿ. 9:30 ಆಗಿದೆ, ಡಾಕ್ಟರ್ ಬಂದಿಲ್ಲ. ಏನ್ ತೋರ್ಸಕ್ ಬಂದಿದ್ದೀರಿ? ಕದನೇ ತೆಗ್ದಿಲ್ವಲ್ಲ ಅವ್ರು? 9 ಗಂಟೆ ಬರ್ಬೇಕಾಗಿದ್ರು, 9:30 ಆದ್ರೆ ಇನ್ನು ಡಾಕ್ಟ್ರೇ ಬಂದಿಲ್ವಲ್ಲ. ನೀವು ಪಾಪ 8 ಗಂಟೆಗೆ ಬಂದು ಕೂತಿದ್ದೀರಿ. ಎಷ್ಟು ಗಂಟೆ ಬಂದಿದ್ದೀರಿ? ಒಬ್ರು ಇಲ್ಲ ಡಾಕ್ಟರ್ಗಳು.